ಆಗಿದ್ದೀನಿ. ಹಾಂ ಸರ್. ಈಗ ನಮಸ್ಕಾರ ವೀಕ್ಷಕರೇ, ನೋಡಿ ಈಗ ಮುಂದಿನ ಒಂದು ದ್ವಿದಳ ಧಾನ್ಯ ಬಹುವಾರ್ಷಿಕ ಸಾರ್ವಜನಿಕ ಸ್ಥಿರೀಕರಣ ಬೆಳೆ, ಇದನ್ನು ನಾವು ಅಗಸೆ ಗಿಡ, ಚೊಗಚೆ ಗಿಡ, ಸೆಡೆ ಗಿಡ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಹೇಳ್ತೀವಿ. ಇದನ್ನು ನೀವೆಲ್ಲ ನೋಡಿದ್ದೀರಾ. ಇದು ಬಹಳ ಬೇಗ ಬೆಳೆಯುತ್ತೆ. ಇದರಲ್ಲಿ ಉತ್ತಮವಾದಂಥ ಪಶು ಆಹಾರ ಸೃಷ್ಟಿಯಾಗುತ್ತೆ. ನಮ್ಮ ಶಿರಾ, ಮಧುಗಿರಿ, ತುಮಕೂರು ಈ ಭಾಗದಲ್ಲಿ ಇದನ್ನು ಸೆಡೆ ಸೊಪ್ಪನ್ನು ಬೆಳೆದು ಪ್ರಾಣಿಗಳನ್ನು ಸಾಕ್ತಾರೆ, ಮೇಕೆ ಕುರಿಗಳನ್ನು ಸಾಕ್ತಾರೆ. ಈ ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಥವಾ ಅಗಸೆ, ಇದರದ್ದು ವಿಶೇಷ ಏನಪ್ಪ, ಇದು ದ್ವಿದಳ ಧಾನ್ಯ ಸಸ್ಯ, ಭಾಳ ಬೇಗ ಬೆಳೆಯುತ್ತೆ, ಸಾಕಷ್ಟು ಸೊಪ್ಪನ್ನು ಕೊಡುತ್ತೆ. ಆಮೇಲೆ ಇದರದ್ದು ಬೇರು ಜಾಸ್ತಿ ಆಳ ಹೋಗಲ್ಲ, ನಮ್ಮ ಸುಬಾಬುಲ್ ಅಥವಾ ಗ್ಲಿರಿಸಿಡಿಯ ಥರ ಬೇಗ ಬೆಳೆಯುತ್ತೆ. ಇದನ್ನು ನಾವೇನು ಮಾಡಬೇಕು ಅಂದರೆ, ನಾವು 4 ಅಡಿ ಎತ್ತರಕ್ಕೆ ಬೆಳೆಸ್ಕೊಂಡು ಕತ್ತರಿಸ್ತಾ ಇರಬೇಕು. ಮರ ಆಗಕ್ಕೆ ಬಿಡಬಾರ್ದು. ಮರ ಆದಮೇಲೆ ಕಡಿದ್ರೆ ಮತ್ತೆ ಚಿಗುರಲ್ಲ. ಹಾಗಾಗಿ ಸಣ್ಣ ಸಸಿ ಇದ್ದಾಗಲೇ 4ರಿಂದ 4.5 ಇಡ ತಕ್ಷಣ ಕುಡಿ ಮುರಿದ್ಬಿಡಿ, ಬ್ರಾಂಚಸ್ ಬರೋಕ್ಕೆ ಶುರುವಾಗುತ್ತೆ. ಆ ಕೊಂಬೆಗಳನ್ನು ಕತ್ತರಿಸಿ ಮುಚ್ಚಿಗೆ ಉಪಯೋಗಿಸ್ಕೊಳ್ಳಿ. ಇದನ್ನು ನಿಮ್ಮ ಮುಖ್ಯ ಬೆಳೆ ಏನಿದೆಯಲ್ಲ ಅದರ ಪಕ್ಕದಲ್ಲೇ ಹಾಕೊಳ್ಳಿ, ಪೂರ್ವ ದಿಕ್ಕಿಗೆ ಹಾಕಿ. ಇದು ಸಾಕಷ್ಟು ಬೆಳಕನ್ನು ಕೊಡುತ್ತೆ. ಕಂಪೇನಿಯನ್ ಪ್ಲಾಂಟ್ ಆನ್ ದ ಈಸ್ಟರ್ನ್ ಸೈಡ್ ಅಂತ ಹೇಳ್ತೀನಿ. ಪೂರ್ವ ಭಾಗದಲ್ಲಿ ಹಾಕುವಂಥ ಒಂದು ಸಂಗಾತಿ ಸಸ್ಯವಾಗಿ ನಾವು ಈ ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಥವಾ ಅಗಸೆಯನ್ನು ಹಾಕ್ಬೋದು. Dear friends, this is called Suspenia grandiflora, which is one of the companion plants which can be grown on the eastern side of our green plant. This returns very good biomass for mulching. It provides filtered sunlight shade, which is important for a plant. It is a green manure fodder also for animals. Suspenia grandiflora can be grown by direct seeding onto the floor and onto the surface of the soil, or we can make a small nursery, create a seedling, then transplant it. One of the best choice for a companion and a green manure plant is Suspenia grandiflora. In Kannada we call it as Agase. Thank you very much.